ದೇಶದಲ್ಲಿ ಪಂಚರಾಜ್ಯ ಎಲೆಕ್ಷನ್ ನಡೀತಾ ಇದೆ. ಇವತ್ತು ಪಂಚರಾಜ್ಯ ವೋಟಿಂಗ್ಗೆ ಕೊನೆಯ ದಿನ. ಪಶ್ಚಿಮ ಬಂಗಾಳದಲ್ಲಿಂದು ಎರಡನೇ ಹಂತದ ಮತದಾನ ಆಗುತ್ತೆ. ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಪಂಚರಾಜ್ಯ ವೋಟಿಂಗ್ಗೆ ಇಂದೇ ಕೊನೆಯ ದಿನ. ಪಶ್ಚಿಮ ಬಂಗಾಳದಲ್ಲಿ ಇಂದು ಎರಡನೇ ಹಂತದ ಮತದಾನ ನಡೆಯಲಿದೆ. ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಲ್ಲಿ ಮತದಾನ ಆರಂಭವಾಗ್ತಾ ಇದೆ. ಒಟ್ಟು 142 ಕ್ಷೇತ್ರದಿಂದ 1478 ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ. 3.22 ಕೋಟಿ ಮತದಾರರನ್ನ ಹೊಂದಿರುವಂತ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೆಯಲಿದೆ. ಪಶ್ಚಿಮ ಬಂಗಾಳದ ಒಟ್ಟು 294 ಕ್ಷೇತ್ರಗಳ ಪೈಕಿ ಆಲ್ರೆಡಿ 152 ಕ್ಷೇತ್ರಗಳಿಗೆ ಕಳೆದ ಗುರುವಾರ ಮತದಾನ ನಡೆದಿತ್ತು. ಈಗ ಇವತ್ತು ಎರಡನೇ ಹಂತದ ಮತದಾನ ನಡೀತಾ ಇದೆ. ಮೇ 4ರಂದು ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಪ್ರಕಟವಾಗುತ್ತೆ. ಚುನಾವಣೆ ಶಾಂತಿಯುತವಾಗಿ ನಡೆಯೋದಕ್ಕೆ ಭದ್ರತಾ ಪಡೆಗಳು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಕೂಡ ಬಹಳ ದೊಡ್ಡ ಮಟ್ಟಿಗೆ ಗಲಾಟೆಗಳಾಗಿತ್ತು. ಜೊತೆಗೆ ಪರಿಸ್ಥಿತಿ ಉದ್ವಿಗ್ನತೆಯನ್ನ ತಲುಪಿತ್ತು. ಅಲ್ಲಲ್ಲಿ ಮತದಾನದ ವೇಳೆ ಹಿಂಸಾಚಾರದ ಘಟನೆಗಳು ಕೂಡ ನಡೆದಿತ್ತು. ದಕ್ಷಿಣ ದಿನಾಜ್ಪುರ ಜಿಲ್ಲೆಯ ಕುಮಾರ್ಗಂಜ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುವೇಂದು ಸರ್ಕಾರ್ ಅವರ ಮೇಲೆ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಈಗ ಬಹಳಷ್ಟು ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಬೂತ್ ಸಂಖ್ಯೆ 24ರ ಬಳಿ ಈ ಹಿಂದೆ ಟಿಎಂಸಿ ಕಾರ್ಯಕರ್ತರು ಪರಿಶೀಲನೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಯಿತು ಅಂತ ಕೂಡ ಸುವೇಂದು ಸರ್ಕಾರ್ ಅವರು ದೂರಿದ್ರು. ಸಂಬಂಧಪಟ್ಟ ಹಾಗೆ ಪಂಚರಾಜ್ಯದ ವೋಟಿಂಗ್ ನಡೆಯುತ್ತೆ. ಅಲ್ಲ, ಟಿಪಿನೇ ಇಲ್ಲ. ಏಳು ಜಿಲ್ಲೆಗಳ 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಕೋಲ್ಕತ್ತಾ ಉತ್ತರ, ಕೋಲ್ಕತ್ತಾ ದಕ್ಷಿಣ, ಹೌರಾ, ನದಿಯಾ, ಹಾಗೆ ಉತ್ತರದ 24 ಪರಗಣ, ದಕ್ಷಿಣದ 24 ಪರಗಣ ಹಾಗೂ ಹೂಗ್ಲಿ ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲೂ ಕೂಡ ಹಕ್ಕು ಚಲಾವಣೆ ಆಗ್ತಾ ಇದೆ. ಈಗಾಗಲೇ ಮತದಾನ ಪ್ರಭುಗಳು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಚಲಾಯಿಸುತ್ತಿದ್ದಾರೆ. ಎರಡನೇ ಹಂತದ ಮತದಾನ ಇದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ನಡೆಯುವ ಮತದಾನ ಇದು. ಮತಗಟ್ಟೆಗಳಿಗೆ ತೆರಳಿ ಮತ ಚಲಾಯಿಸ್ತಾ ಇದ್ದಾರೆ ಜನ. ಇಂದು ಸಂಜೆ 6 ಗಂಟೆಯವರೆಗೂ ವೋಟಿಂಗ್ ನಡೆಯುತ್ತೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ. ಯಾಕಂದ್ರೆ ಕಳೆದ ಬಾರಿ ಮೊದಲ ಹಂತದ ಮತದಾನ ನಡೀತಾ ಇದ್ದ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಅವರಿಗೆ ಒಂದಷ್ಟು ಹಲ್ಲೆ ಮಾಡಿದ ಪ್ರಕರಣ ಇತ್ತು. ಪರಿಸ್ಥಿತಿ ಉದ್ವಿಗ್ನತೆಯನ್ನ ಪಡ್ಕೊಂಡಿತ್ತು. ಸೊ ಹಾಗಾಗಿ ಮತ್ತೆ ಅದಾಗಬಾರ್ದು ಅನ್ನುವಂತ ಕಾರಣಕ್ಕೆ ಪೊಲೀಸ್ ಭದ್ರತೆಯನ್ನ ಕೂಡ ನೀಡಲಾಗಿದೆ. ಇನ್ನು ಮೇ 4ನೇ ತಾರೀಕು ಪಂಚರಾಜ್ಯ ವಿಧಾನಸಭಾ ರಿಸಲ್ಟ್ ಪ್ರಕಟವಾಗುತ್ತೆ. ಈಗಾಗಲೇ ನೆಟ್ ಟು ನೆಟ್ ಫೈಟ್ ಕೊಡ್ತಾ ಇದೆ. ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಲ್ಲಿದ್ದಂತ ಟೀ ಎಸ್ಟೇಟ್ನ ಕಾರ್ಮಿಕರ ಜೊತೆಗೆ ಮಾತುಕತೆ ಆಡಿದ್ದು, ಜೊತೆಗೆ ಅವರನ್ನ ಮತ ಸೆಳೆಯುವಲ್ಲೂ ಕೂಡ ಪ್ರಯತ್ನಿಸಿದೆಲ್ಲವನ್ನ ಗಮನಿಸಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ, ದೀದಿ ಸರ್ಕಾರ ಉಳಿಯತ್ತಾ ಅಳಿಯತ್ತಾ ಈ ಎಲೆಕ್ಷನ್ ಇಂದ ಗೊತ್ತಾಗತ್ತೆ. ಇಂದು ಸಂಜೆ 6 ಗಂಟೆಗೆ ಮತದಾನೋತ್ತರ ಸಮೀಕ್ಷೆಗಳು ನಡೆಯುತ್ತೆ. ವೋಟಿಂಗ್ ಮುಗಿತಾ ಇದ್ದಂತೆ ಪಂಚರಾಜ್ಯದ ಭವಿಷ್ಯ ಆಲ್ಮೋಸ್ಟ್ ಗೊತ್ತಾಗತ್ತೆ. ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಆಗಿತ್ತು. ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ವರ್ಸಸ್ ಸುವೇಂದು ಫೈಟ್ ನಡೀತಾ ಇದೆ. ದೀದಿ ವಿರುದ್ಧ ಕಣಕ್ಕಿಳಿದಿದ್ದಾರೆ ಸುವೇಂದು ಅಧಿಕಾರಿ. ಬಂಗಾಳದಲ್ಲಿ 3ನೇ ಬಾರಿಗೆ ಗದ್ದುಗೆ ಏರೋದಕ್ಕೆ ದೀದಿ ತಂತ್ರವನ್ನ ರೂಪಿಸುತ್ತಿದ್ದಾರೆ. ಬಂಗಾಳದಲ್ಲಿ ಹ್ಯಾಟ್ರಿಕ್ ಬಾರಿಸ್ತಾರ ಮಮತಾ ಬ್ಯಾನರ್ಜಿ. ದೀದಿ ಭವಿಷ್ಯವನ್ನ ಮತದಾನ ಪ್ರಭುಗಳು ಬರೀತಾರೆ. ಮತವನ್ನ ಭದ್ರಪಡಿಸೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಮಹಿಳಾ ಮತದಾನ ಪ್ರಭುಗಳು ಸೇರಿದಂತೆ ಹಲವಾರು ಜಿಲ್ಲೆಗಳಿಂದ ಕೂಡ ಅಥವಾ ಬೇರೆ ಬೇರೆ ಕಡೆಯಿಂದ
ಹೋದವರು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಂದು ಮತವನ್ನ ಚಲಾಯಿಸ್ತಿದ್ದಾರೆ. ಸಮೀಕ್ಷೆಗಳು ಕೂಡ ಹೊರಬೀಳತ್ತೆ ಸಂಜೆ 6 ಗಂಟೆಯ ನಂತರ. ಅದಾದ ನಂತರದಲ್ಲಿ ಮೂರನೇ ಬಾರಿಯೂ ಕೂಡ ಮಮತಾ ಬ್ಯಾನರ್ಜಿ ಅವರು ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ತಾರಾ ಅಥವಾ ಬಿಜೆಪಿಯಿಂದ ಸುವೆಂದು ಅಧಿಕಾರಿ ಅಧಿಕಾರವನ್ನ ಏರಿ ಅಧಿಕಾರದ ಗದ್ದುಗೆಯನ್ನು ಹಿಡಿತಾರಾ, ಎಲ್ಲವೂ ಕೂಡ ಕಾತುರತೆಯನ್ನ ಮೂಡಿಸ್ತಿರೋದು.